ಮೂವರು ಡಿಸಿಎಂಗಳ ವಿಚಾರ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನನ್ನ ಮಾತಿಗೆ ನಾನು ಇವಾಗಲೂ ಬದ್ಧನಾಗಿದ್ದೇನೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಮಾತಾಡಿದ್ದಾರೆ. ನಾನು ಈಗಲೂ ಅದೇ ಮಾತನ್ನು ಹೇಳ್ತೀನಿ. ಡಿಸಿಎಂಗಳು ಬೇಕು. ಒಂದೊಂದು ಸಮುದಾಯಕ್ಕೆ, ಪ್ರಬಲ ಸಮುದಾಯಗಳಿಗೆ, ನಮ್ಮನ್ನು ಕೈ ಹಿಡಿದಂಥ ಸಮುದಾಯಗಳಿಗೆ ಒಂದು ಡಿಸಿಎಂ ಕೊಟ್ಟರೆ ತಪ್ಪೇನು? 5 ರಾಜ್ಯ ಗೆಲ್ತಲ್ಲ BJP ಚುನಾವಣೆಯಲ್ಲಿ ಗೆಲ್ತಲ್ಲ. 5 ರಾಜ್ಯಗಳ ಚುನಾವಣೆಯಲ್ಲಿ ಗೆದ್ದಂಥ ಕಡೆಗಳಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ BJP 3 DCM ನೇಮಕ ಮಾಡಿದೆ. BJP ಗೆದ್ದಿರೋ 3 ರಾಜ್ಯಗಳಲ್ಲಿಯೂ ಕೂಡ 3 DCMಗಳನ್ನು ಅಥವಾ DCMಗಳನ್ನು ಮಾಡಿದ್ದಾರೆ. ಚುನಾವಣೆ ಹಿತದೃಷ್ಟಿಯಿಂದ 3 DCM ಮಾಡೋದು ಸೂಕ್ತ ಅಂತ ತುಮಕೂರಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಚಿವರಾದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ವಿಚಾರ ಮಾಡಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು ಕೇವಲ ಸಂಪತ್ತಿಗೆ ಮಾತ್ರ ಅಲ್ಲ. ಕಾಂಗ್ರೆಸ್ ಪರ ಇರುವಂಥ ಸಮುದಾಯಗಳ ನಾಯಕರನ್ನು DCM ಮಾಡಬೇಕು ಅಂತ ರಾಜಣ್ಣ ಹೇಳಿದ್ದಾರೆ. ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿ ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು. ಗೊತ್ತಾಯ್ತು. ಈಗ BJPನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ. 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ, ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ